ಪ್ರಗತಿಗೆ ಕೈ ಜೋಡಿಸಿ ರಾಜ್ಯವನ್ನು ರಕ್ಷಿಸಿ, ಅಭಿವೃದ್ಧಿಗೆ ಕೈ ಜೋಡಿಸಿ ನೆರವಾಗುವ ಮುಖಾಂತರ ಕರ್ನಾಟಕವನ್ನು ರಕ್ಷಿಸಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಇಲ್ಲಿನ ಅಂದರೆ ಮೈಸೂರಿನ ಯಾದವಗಿರಿಯ ರಾಮಕೃಷ್ಣ ವಿದ್ಯಾಶಾಲೆಯ ಮೈದಾನದಲ್ಲಿ ಶನಿವಾರ ನಡೆದಂಥ ವಿವೇಕ ಸ್ಮಾರಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಭಾರತ ಪ್ರಗತಿ ಸಾಧಿಸಬೇಕಾದ್ರೆ ಅದನ್ನು ಕರ್ನಾಟಕದೊಂದಿಗೆ ಸಾಧಿಸಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ. ಕರ್ನಾಟಕಕ್ಕೆ ನೆರವು ನೀಡುವಾಗ ಹೃದಯ ವೈಶಾಲ್ಯವನ್ನು ತೋರಿ ಅಂತ ಇದೇ ಸಂದರ್ಭದಲ್ಲಿ ಕೋರ್ಕೊಂಡಿದ್ದಾರೆ. ನಮ್ಮಲ್ಲಿರುವಂಥ ಹವಾಮಾನ, ಸಂಸ್ಕೃತಿ ನಮ್ಮ ಶಕ್ತಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದು ರಾಜ್ಯ ನಿಮ್ಮೊಂದಿಗೆ ನಿಲ್ಲುತ್ತೆ. ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ಇಡೀ ವಿಶ್ವವು ಕರ್ನಾಟಕದತ್ತ ತಿರುಗಿ ನೋಡ್ತಾ ಇದೆ. ಇಡೀ ಭಾರತವನ್ನು ಕರ್ನಾಟಕ ಹಾಗೂ ಬೆಂಗಳೂರಿನ ಮುಖಾಂತರವಾಗಿ ನೋಡ್ಲಾಗ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ನಾವು ಒಟ್ಟಾಗಿ ಕೆಲಸ ಮಾಡೋದು ಸೂಕ್ತ, ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಕೇಳ್ಕೊಂಡಿರುವಂಥದ್ದು. ವಿವೇಕ ಸ್ಮಾರಕ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವಕ ಕೇಂದ್ರ ಉದ್ಘಾಟಿಸಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮೈಸೂರಿನಲ್ಲಿ ಇದೇ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಇನ್ನು ಇಲ್ಲಿ ಸೂಕ್ತ ಅವಕಾಶ ನೀಡಿದಾಗ ಯುವಕರ ಸಾಮರ್ಥ್ಯ ದೇಶದ ಶಕ್ತಿ ಆಗತ್ತೆ. ಇದರಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರವೂ ದೊಡ್ಡದಿದೆ ಅಂತ ನರೇಂದ್ರ ಮೋದಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಿರುವಂಥದ್ದು, ನಮ್ಮ ದೇಶದ ಯುವಕರು ಭಾರತವಷ್ಟೇ ಅಲ್ಲದೆ ಇಡೀ ವಿಶ್ವದ ಅಭಿವೃದ್ಧಿಗೆ ವೇಗ ನೀಡ್ತಾ ಇದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅನೇಕ ಕಾರ್ಯಕ್ರಮಗಳಿಗಿತ್ತು ನಿನ್ನೆ ಪ್ರಧಾನಿಗೆ, ಅದರಲ್ಲಿ ಮೈಸೂರಿಗೆ ಬರೋದು ಕೂಡ ಒಂದಾಗಿತ್ತು. ಮೈಸೂರಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ CM ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು, ನಾವು ಒಟ್ಟಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಅಂತ ಬಂದಾಗ ಕರ್ನಾಟಕದ ಬಗ್ಗೆ ಗಮನ ಹರಿಸಿ ಅನ್ನುವಂಥ ಮನವಿಯನ್ನು ಇದೇ ಸಂದರ್ಭದಲ್ಲಿ ಮಾಡಿಕೊಂಡಿದ್ದಾರೆ. ನಾವು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಪ್ರಗತಿಯನ್ನು ಸಾಧಿಸೋಕೆ ಸಾಧ್ಯವಾಗತ್ತೆ ಅನ್ನೋದನ್ನು ತಿಳಿಸಿರುವಂಥದ್ದು. ಮಾತನಾಡಿದ್ದಾರೆ, ಏನೇನು ಹೇಳಿದರೆ ಕೇಳೋಣ ಬನ್ನಿ. ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 16,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡು ಸಾಂಸ್ಕೃತಿಕ ಕ್ರೀಡೆ, ನಾಟಕ ಇವೆಲ್ಲ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ಈ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೈಹಿಕವಾದಂಥ ಶಕ್ತಿಯನ್ನ, ಮಾನಸಿಕವಾದಂಥ ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಕಾಪಾಡಲಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 16,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡು ಸಾಂಸ್ಕೃತಿಕ ಕ್ರೀಡೆ, ನಾಟಕ ಇವೆಲ್ಲ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ಈ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೈಹಿಕವಾದಂಥ ಶಕ್ತಿಯನ್ನ, ಮಾನಸಿಕವಾದಂಥ ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಕಾಪಾಡಲಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 16,000
ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡು ಸಾಂಸ್ಕೃತಿಕ ಕ್ರೀಡೆ ನಾಟಕ ಇವೆಲ್ಲ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ಈ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೈಹಿಕವಾದಂಥ ಶಕ್ತಿಯನ್ನ ಮಾನಸಿಕವಾದಂಥ ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಕಾಪಾಡಲಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಇದೇ ನಮ್ಮ ದೊಡ್ಡ ಘೋಷಣೆ ಅಂತ